ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟೀಮಲ್ಲಿಗರಿ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ರಾಜಕೀಯ ವಿಶ್ಲೇಷಣೆಯಲ್ಲಿ ಇತ್ತೀಚಿನ ಒಂದು 4-5 ದಿವಸಗಳ ಹಿಂದೆ ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಸ್ ರವೀಂದ್ರ ಶ್ರೀಕಂಠಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಅದು ಇತ್ತೀಚಿನ ದಿನಗಳಲ್ಲಿ ನಡೆದಿರತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲೇ ವಿಶೇಷತೆ ಇತ್ತು. ಏನಪ್ಪ ಅದು ವಿಶೇಷತೆ ಅಂತ ಎಲ್ಲರಿಗೂ ಸ್ವಲ್ಪ ಕೆಲವರಿಗೆ ಆಸಕ್ತಿ, ಹೊರಗಡೆಯವ್ರಿಗೆ. ರವೀಂದ್ರ ಶ್ರೀಕಂಠಿಯವರು ನೇರ ನುಡಿಯ ರಾಜಕಾರಣಿ. ಅವರು ಒಂದು ಹೋರಾಟಕ್ಕೆ ಇಳಿದ್ರು ಅಂದರೆ ಅದನ್ನು ತಾರ್ಕಿಕ ಅಂತ್ಯದವರೆಗೂ ಸಹ ಬಿಡಲ್ಲ. ಏನು ಮಾಡಿದ್ರು, ಈ ಹಲವಾರು ಜನ ರೈತರುಗಳು ಅವ್ರಿಗೆ ಫೋನ್ ಕರೆ ಮಾಡಿ ನಾಲೆಗಳಲ್ಲಿ ನೀರು ಅಂದರೆ ಕಾಲುವೆಗಳಲ್ಲಿ ನೀರು ಬರಲಿಲ್ಲ, ನಮ್ಮ ಕಬ್ಬೆಲ್ಲ ಬೆಂಡು ಹೋಗ್ತಾ ಇದೆ, ಇಷ್ಟಡಿ ನೀರಿದ್ದರೂ ಸಹ ನೀರು ಬಿಡಲಿಲ್ಲ, ಈ ಒಂದು ಹಲವಾರು ಒತ್ತಡವನ್ನು ಹೇಳಿದ್ರು. ಒತ್ತಡವನ್ನು ಏರಿದ ತಕ್ಷಣ ಈ ರೈತರ ಒಂದು ಸಮಸ್ಯೆಯನ್ನು ಆಲಿಸಿದ ತಕ್ಷಣ ಅವರು ಹೋರಾಟಕ್ಕೆ ಇಳಿಲೇಬೇಕು, ಪಣ ತೊಟ್ಟಿ ನಿಂತರು. ಏನಪ್ಪ ಅವರು ಏನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೊತ್ತತ್ತಿ 2ನೇ ವೃತ್ತದಲ್ಲಿ ಈ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಬರ್ತದೆ, ಅದರ ಮಂಗಲ ದಾರಿಯಲ್ಲಿ ಅಲ್ಲಿ ಒಂದು ಅಂದರೆ ಅಲ್ಲೆಲ್ಲ ಪೂರ್ತಿ ಬೆಳೆಗಳು ಒಣಗಿದೆ. ಒಬ್ಬ ರೈತನದು ಇಡೀ ಬೆಳೆ, ಕಬ್ಬಿನ ಬೆಳೆ ಗರಿ ಎಲ್ಲ ಒಣಗಿ ತರಗ ಹೋಗಿದೆ. ಅಲ್ಲಿಯೇ ಸಹ ಆ ಸ್ಥಳದಲ್ಲೇ ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆ ಪತ್ರಿಕಾಗೋಷ್ಠಿ ಯಾವ ಮಟ್ಟಿಗೆ ಸದ್ದು ಮಾಡ್ತು ಅಂದರೆ ಮಂಡ್ಯ ಜಿಲ್ಲೆಯಿಂದ ಒಂದು ರೀತಿ ರಾಜ್ಯ ಮಟ್ಟದ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ಒಂದು ಚಡಿ ಏಟು ಕೊಟ್ಟಂತೆ ಆಗಿದೆ ಅಂದರೆ ತಪ್ಪಾಗಲಾರದು. ಅವರು ಯಾವ ರೀತಿ ವಾಗ್ದಾಳಿ, ನೇರ ನುಡಿಯ ರಾಜಕಾರಣಿ, ಅವ್ರನ್ನ ಮಂಡ್ಯ ಜಿಲ್ಲೆಯಲ್ಲಿ ಟ್ರಬಲ್ ಶೂಟರ್ ರಾಜಕಾರಣಿ ಅಂತ ಕರೀತಾರೆ. ಕಾರಣ ಏನಪ್ಪ ಅಂದರೆ ಯಾವುದೇ ಮುಲಾಜಿಗೊಳಗಾಗೋದಿಲ್ಲ ಮತ್ತು ಓಲೈಕೆ ರಾಜಕಾರಣ ಇಲ್ಲ. ಏನು ಸಬ್ಜೆಕ್ಟ್ ಅದ ಅದ್ರ ಬಗ್ಗೆ ನೇರವಾಗಿ ಹೃದಯಾಂತರದಲ್ಲಿ ಹೇಳುವುದೇ ಅವರ ಒಂದಿದು. ಆ ಸಮಸ್ಯೆಯನ್ನು ತಾರ್ಕಿಕ ಅಂತ್ಯಕ್ಕೆ ತಗೋಗುವುದೇ ಅವರ ಒಂದು ಕಾರ್ಯ. ಆ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಕರ್ತ ಮಿತ್ರರು ಎಲ್ಲ ಒಂದು ರೀತಿಯ ಆಶ್ಚರ್ಯ. ಏನಪ್ಪ ರೈತರುಗಳು ಇವರು ಇಷ್ಟು ಜನ ಒಂದು ಪತ್ರಿಕಾಗೋಷ್ಠಿಗೆ 600-700 ಜನ, ಆ ರಸ್ತೆನೇ ಪೂರ್ತಿ ತುಂಬಿಟ್ಟಿತ್ತು. ಯಾಕೆಂದರೆ ಸಂಕಷ್ಟ ಹಂಗಿತ್ತು ರೈತರುಗಳಿಗೆ. ಇವತ್ತು ರವೀಂದ್ರ ಶ್ರೀಕಂಠಿಯವರು ಪತ್ರಿಕಾಗೋಷ್ಠಿ ಮಾಡೋದ್ರಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ, ಅಂದರೆ ನಾಲೆಗಳಲ್ಲಿ ನೀರು ಬಂದರೆ ನಮ್ಮ ಸಮಸ್ಯೆನ ಯಾರೂ ಕೇಳ್ತಾ ಇಲ್ಲ ಅಂತವರು ತಮ್ಮ ಅಳಲನ್ನು ತೋಡ್ಕೊತಾ ಇದ್ರು. ಬೆಂಡಾಗಿರ್ತಕ್ಕಂಥ ಕಬ್ಬುಗಳನ್ನ ಎಷ್ಟೋ ಜನ ತಂದಿದ್ದರು. ನಿಜಕ್ಕೂ ನೋಡಿದ್ರೆ ಅದು ತುಂಬ ಹೊಟ್ಟೆ ಉರಿಯುವಂಥ ಕೆಲಸ. ಅವರು ಪತ್ರಿಕಾಗೋಷ್ಠಿನ ಪ್ರಾರಂಭದಲ್ಲಿ ಒಂದು ಮಾತನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿಗೆ ಒಂದು ಪ್ರಶ್ನೆಯನ್ನು ನೀಡಿದರು. ಇಷ್ಟಡಿ ನೀರಿದೆ, 77 ಅಡಿ ಗಂಟಲೂ ಸಹ ನೀರು ಕೊಡ್ಬೋದು ಬೆಳೆಗಳಿಗೆ ಅಂತ ಎಲ್ಗ ಗೊತ್ತಿರ್ತಕ್ಕಂಥ ವಿಚಾರ. ಇಂದಿನಿಂದಲೂ ಸಹ ಕೆಲವು ತಿಂಗಳುಗಳಲ್ಲಿ ಅಂದರೆ ಕೆಲವು ವರ್ಷಗಳಲ್ಲಿ ನಾವು ನೀರು ಕೊಟ್ಟಿದ್ದೀವಿ, 77 ಅಡಿ ಬರುಗಂಟು ನೀರು ಕೊಟ್ಟಿದ್ದೀವಿ. ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ದಾಖಲೆ ಇದೆ. ರವೀಂದ್ರ ಶ್ರೀಕಂಠಿಯವರು ಸುಮ್ಮನೆ ಗಾಳಿ ಗುಂಡಾರಿಸೋರಲ್ಲ, ಅವರು ದಾಖಲೆ ಹಿಡಿದು ಮಾತಾಡ್ತಕ್ಕಂಥವ್ರು. ಅವರಿಗೆ ಏನಪ್ಪ ಅಂದರೆ ರೈತರ ಸಮಸ್ಯೆ ಅಂದೇಟಿಗೆ ಅವರು ಹೋರಾಟಕ್ಕಿಳಿದ್ರೆ ಅದನ್ನು ತಾರ್ಕಿಕ ಅಂತ್ಯ ಕಾಣುವವರೆಗೂ ಬಿಡಲ್ಲ. ಅದಕ್ಕೆ ಮೊದಲು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ನೀವೆಲ್ಲ ಏನು ಮಾಡ್ತಾ ಇದ್ದೀರಿ, ರೈತರು ಇಂಥ ಸಂಕಷ್ಟದಲ್ಲಾಗಿದೆ, ಬೆಳೆದಂಥ ಬೆಳೆ ಎಲ್ಲ ಪೂರ್ತಿ ಹಾಳಾಗೋಯ್ತಾ ಇದೆ, ಒಂದೇ ಒಂದು ಕಟ್ಟೆ ನೀರನ್ನು ನೀವು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಿಮಗೆಲ್ಲ ಇಷ್ಟೆಲ್ಲ ಅಧಿಕಾರ ಕೊಟ್ಟರೂ ಸಹ ನೀವು ನೀರಿನ ಕಡೆ ರೈತರ ಸಂಕಷ್ಟವನ್ನು ಕೇಳ್ತಾ ಇಲ್ವಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ರು. ಅವರ ವಾಗ್ದಾಳಿ ನಿಜಕ್ಕೂ ಅದ್ಭುತ. ಯಾವ ರೀತಿ ವಾಗ್ದಾಳಿ ಮಾಡಿದ್ರು ಅಂದರೆ ಒಂದೊಂದು ವಿಚಾರಗಳೂ ಅವರು ಎಳೆಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಬಿಚ್ಚಿಟ್ರು. ಆ ಸೇರಿದಂಥ ಜನ ನಿಜವಾಗ್ಲೂ ಅವ್ರ ಪತ್ರಿಕಾಗೋಷ್ಠಿ ನಡೀತಾರೆ ಒಂಥರ ಮೂಕ ವಿಸ್ಮಿತರಾಗಿದ್ದರು. ಅವರು ಎಷ್ಟು ಅಂದರೆ ಒಂದು ರೀತಿ ರವೀಂದ್ರ ಶ್ರೀಕಂಠಿಯವರು ಮಾತಾಡ್ತಾ ಭಾವುಕರಾಗ್ಬಿಟ್ರು. ಸಂಕಷ್ಟ ನಿಮ್ಗೆ ಗೊತ್ತೇಂದ್ರಿ ಸರ್, ಇವತ್ತು ಅಧಿಕಾರ ಬರ್ತದೆ ಹೋಗುತ್ತೆ, ಸರ್ಕಾರಗಳು ಬರ್ತವೆ ಹೋಗ್ತವೆ, ನಮಗೆ ಕೊಟ್ಟಂಥ ಒಂದು ಹುದ್ದೆಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಅದರಲ್ಲೂ ನಮ್ಮ ರೈತರ ಸಂಕಷ್ಟವನ್ನು ಕೇಳಬೇಕಿತ್ತು ನೀವು ಒಂದು ತೀವ್ರ ವಾಗ್ದಾಳಿಯನ್ನು ಮಾಡಿದ್ರು. ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟರು. ನೀವೇನಾರ ಇನ್ನು 5-6 ದಿವಸ, ಇನ್ನು ಕೆಲವೇ ದಿನಗಳಲ್ಲಿ ನೀವೇನಾರ ನಾಲೆಗಳಿಗೆ ನೀರು ಹರಿಸ್ತಿಲ್ಲ ಅಂತಂದರೆ
ನಾನು ಎಲ್ಲ ಸಮಸ್ತ JDS ನಾಯಕರು ಮುಖಂಡರುಗಳು ಎಲ್ಲರೂ ಸಹ ಕರ್ಕೊಂಡು, ಅದೇ ರೀತಿ ರೈತ ಪರ ಮುಖಂಡರುಗಳೆಲ್ಲರೂ ಕರ್ಕೊಂಡು, ನಾನು ಈ ಹೋರಾಟಗಾರರೆಲ್ಲ ಕರ್ಕೊಂಡು ನಾನು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನು ಹೇಳಿದ್ರು. ಅವರು ಬಳಸ್ತಾ ಒಂದು ಮಾತನ್ನು ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದರು. ಕುಮಾರಣ್ಣವರು ರಾಜ್ಯಕ್ಕೆ ಬರಬೇಕು ಅಂತ ಅವರು ಹೇಳಿದರು. ಅವರು ಯಾವ ಉದ್ದೇಶ ಇಟ್ಟು ಹೇಳಿದ್ರು ಅಂದರೆ, ಕುಮಾರಣ್ಣವ್ರು ಇಲ್ದರೆ ಇಲ್ಲಿ ಯಾರೂ ಪ್ರಶ್ನೆ ಕೇಳ್ತಾ ಇಲ್ಲ, ಮತ್ತು ಇಲ್ಲಿ ಹೊರಗಡೆ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತಾ ಇಲ್ಲ ನಾವಾಗಿ ಅಂತ ಹೇಳಲಿಲ್ಲ. ಅವ್ರ ಉದ್ದೇಶ ಇದ್ದದ್ದು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಈ ರೈತರ ಒಂದು ಸಂಕಷ್ಟ ಅಂತಂದರೆ ಒಂದು ರೀತಿ ತಾಯಿ ಹೃದಯ ರೀತಿ ಏನಾರು ಕರಗೋರು ಅಂದರೆ ಕುಮಾರಣ್ಣವರೇ. ರೈತರ ಸಂಕಷ್ಟ ಅವ್ರನ್ನ ಪಕ್ಷಾತೀತವಾಗಿ ಎಲ್ಲರೂ ಸಹ ಒಪ್ಕೋತಾರೆ. ಯಾಕೆಂದರೆ ಅವರು ಮೇಯ್ನ್ ರೈತರ ಪರ. ಅವರು ಏನಾರ ಆಕಸ್ಮಿಕ ರಾಜ್ಯ ಸರ್ಕಾರ ವಿಧಾನಸಭೆಯ ಒಳಗಡೆ ಇದ್ದಿದ್ದರೆ ಇಷ್ಟೊತ್ತಿಗೆ ನೀರು ಯಾವ ಮಟ್ಟಿಗೆ ನೀರು ಬಿಡುಗಂಟೆ ಅವರು ಯಾವುದೇ ಕಾರಣಕ್ಕೂ ಸದನವನ್ನು ನಡಿಕೆ ಬಿಡ್ತಿರ್ಲಿವೇನೋ ಅನ್ನೋದು ನಮ್ಮಂಥ ಎಲ್ಲ ರೈತ ಮುಖಂಡರುಗಳು ಮತ್ತು ನಮ್ಮಂಥ ಒಬ್ಬ ಕಾರ್ಯಕರ್ತನಾಗೂ ಸಹ ಅದು ಆಶಾಭಾವನೆ. ಏಕೆಂದರೆ ಕುಮಾರಣ್ಣವರು ರಾಜ್ಯದಲ್ಲಿ ಇರಬೇಕು. ಯಾಕೆ ಅಂತಂದರೆ ಅವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಉತ್ತಮವಾಗಿ. ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಂಕಷ್ಟವನ್ನು ಕೇಳೋರು ಯಾರು? ರಾಜ್ಯ ಮಟ್ಟದ ಸದನದಲ್ಲಿ ಹೋರಾಟವನ್ನು ಮಾಡ್ತಾವ್ರಲ್ಲ, ಅವರು ಇದ್ದಿದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಗ್ಗಲ ಮುಳ್ಳು, ಕಬ್ಬಿಣದ ಕಡಲೆ. ನಿಜವಾಗ್ಲೂ ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಸಹ ಒಪ್ಕೋತಾರೆ. ಅದೇ ರೀತಿ ಎಲ್ಲರೂ ಜನಗಳ ಒಂದು ಭಾವನೆ ಏನಪ್ಪ ಅಂದರೆ, ಕುಮಾರಣ್ಣ ಇಲ್ಲಿರಬೇಕಾಗಿತ್ತು, ಈಗ ಆದಷ್ಟು ಬೇಗ ಬರಬೇಕು ಅಂತ ಹೇಳಿದ್ರೆ ಹೊರತು ಅವರು ಬೇರೆ ಉದ್ದೇಶ ಇಟ್ಕೊಂಡು ಹೇಳಿಕೆಯನ್ನು ಕೊಡಲಿಲ್ಲ. ಇದನ್ನು ಎಲ್ಲರೂ ಸಹ, ನಾನು ಸಹ ಕುಮಾರಣ್ಣವ್ರನ್ನ ಹಲವಾರು ಒಂದು ಯೂಟ್ಯೂಬಲ್ಲಿ ನಾನು ಹಲವಾರು ವಿಶ್ಲೇಷಣೆಯನ್ನು ಮಾಡುವಾಗ ಇಲ್ಲಿ ಕುಮಾರಣ್ಣವ್ರು ಇರಬೇಕಿತ್ತು ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ. ಯಾಕೆ ಅಂತಂದರೆ ಅವರು ಇದ್ದಿದ್ದರೆ ಅವರ ಹೋರಾಟನೇ ಬೇರೆ ರೀತಿ ಇರ್ತಿತ್ತು. ಅದೇ ರೀತಿ ಇನ್ನೊಂದು ಮಾತು ಹೇಳಿದ್ರು ಶಾಸಕರುಗಳಿಗೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ, ಎಲ್ಲ ತಮ್ಮ ಅನುಕೂಲವನ್ನು ನೀವು ನೋಡ್ಕೊಳ್ತಾ ಇದ್ದೀರಿ, ಇಲ್ಲಿ ಜನ ಸಾಯ್ತಾ ಇದ್ದಾರಲ್ಲ, ರೋಡ್ಗಿಳಿದು ಇವರ ಆಕ್ರಂದನ ಕೇಳೋರು ಯಾರು? ಈ ಸ್ವಲ್ಪ ದಿನ ನಾಲೆಗಳಲ್ಲಿ ನೀರು ಬರಲಿಲ್ಲ, ಕಾಲುವೆಗಳಲ್ಲಿ ನೀರು ಬರಲಿಲ್ಲ ಅಂತಂದರೆ ಏನು ಈಗ ಪಂಚಾಯಿತಿ ಮುಖಾಂತರ ಬೋರ್ವೆಲಲ್ಲಿ ನೀರು ಕೊಡ್ತಾ ಇದೆ, ಅಂತರ್ಜಲ ಬತ್ತೋಗಿ ತುಂಬ ಕಠಿಣ ಪರಿಸ್ಥಿತಿಯನ್ನು ನಮ್ಮ ಜನ ಅನುಭವಿಸ್ಬೇಕಾಯ್ತೆ ಅಂದ್ಬಿಟ್ಟು ತೀವ್ರ ವಾಗ್ದಾಳಿಯನ್ನು ಮಾಡೋದ್ರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟರು. ಏನಂತ, ನೀವೇನಾರು ಈ ಸಮಸ್ಯೆನ ನೀವೇನಾರು ಬಗೆಹರಿಸಲಿಲ್ಲ ಅಂದರೆ ನಾವು ರಸ್ತೆಗಿಳಿಬೇಕಾಗುತ್ತೆ, ನಾವು ಹೋರಾಟವನ್ನು ಮಾಡ್ತೀವಿ, ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೀನಿ ಅಂತ ಅವರು ಸಿಡಿದಂಥ ಒಂದು ಸಿಡಿಗುಂಡಿನ ಒಂದು ಈ ಪತ್ರಿಕಾಗೋಷ್ಠಿ ಜಿಲ್ಲಾ ಮಟ್ಟದಲ್ಲಿ ಅದರದೇ ಆದಂಥ ವಿಶ್ಲೇಷಣೆ ಕಾರಣ ಆಗೋಯಿತು. ರಾಜ್ಯ ಮಟ್ಟದಲ್ಲಿ ಇದು ಒಂದು ಚರ್ಚೆಗೆ ಬಂತು ಅಂತಂದರೆ ನಿಜಕ್ಕೂ ಅದ್ಭುತ ಅಲ್ವಾ? ರವೀಂದ್ರ ಶ್ರೀಕಂಠಿ ಅವರು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಾರಣ ಏನು ಗೊತ್ತಾ? ಅವತ್ತು ಆ ಪತ್ರಿಕಾಗೋಷ್ಠಿಗೆ ಬಂದಂಥ ರೈತರುಗಳ ಸಂಕಷ್ಟವನ್ನು ಕೇಳಬೇಕಾಯಿತು. ನಾನೂ ಸಹ ಒಬ್ಬ ರೈತನಾಗಿ ನಮ್ಮ ಕಬ್ಬಿನ ಬೆಳೆಗಳು ಯಾವ ರೀತಿ ಇದೆ ಅಂತ ನನಗೂ ಸಹ ಗೊತ್ತು. ಅನ್ನೋ ಎಷ್ಟು ಅಡಿ ನೀರಿದ್ರೂ ಸಹ ಯಾಕೆ ಸರ್ಕಾರ ನೀರು ಬಿಡ್ತಾ ಇಲ್ಲ ಅನ್ನೋದೇ ಒಂದು ಚರ್ಚೆಗೆ ಗ್ರಾಸವಾಗಿದೆ. ಈ ನೋವನ್ನು ಯಾಕೆ ಇಷ್ಟೆಲ್ಲ ಹೇಳಿಕೆ ಎಲ್ಲ ಕೊಟ್ಟು, ಇಷ್ಟೆಲ್ಲ ಪುಕ್ಕಟ ಪ್ರಚಾರ ಎಲ್ಲ ತಗೊಂಡು ಅಧಿಕಾರಕ್ಕೆ ಬಂದ್ಬಿಟ್ಟು ರೈತರುಗಳನ್ನು ಈ ರೀತಿ ಬಲಿ ತಗೊಳ್ತಾ ಇದ್ದಾರಲ್ಲ, ಎದಕ್ಕೋಸ್ಕರ? ಆಮೇಲೆ ಅವ್ರೇನೋ ತೀರೋಗ್ಬಿಟ್ಟು ಆದಮೇಲೆ ಅವ್ರಿಗೆ ಇಷ್ಟು ಲಕ್ಷ ಅಂತ ಕೊಡೋಕೆ ದೇಣಿಗೆನ? ಇಲ್ಲ. ನಿಜವಾಗ್ಲೂ ರವೀಂದ್ರ ಶ್ರೀಕಂಠಿ ಅವರನ್ನು ಸುಮ್ಮನೆ ಮಂಡ್ಯ ಜಿಲ್ಲೆಯ ಜನ ಟ್ರಬಲ್ ಶೂಟರ್ ರಾಜಕಾರಣಿ ಅಂತ ಕರೆಯೋದಿಲ್ಲ. ಅವರು ಗುಡುಗದಂಥ ಗುಡುಗು, ಅವರು ಇದು ಮಾಡಿದಂಥ ಒಂದು ಹೋರಾಟದ ಒಂದು ಎಚ್ಚರಿಕೆ ಗಂಟೆ ಇವತ್ತು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾಯಿದೆ. ಅಂದರೆ ರವೀಂದ್ರ ಶ್ರೀಕಂಠಿ ಅವರ ಒಂದು ಹೋರಾಟವನ್ನು ಎಲ್ಲರೂ ಸಹ ಮುಕ್ತ ಕಂಠದಿಂದ ಶ್ಲಾಘಿಸಲೇಬೇಕು. ಅದನ್ನು ಬಿಟ್ಟು ಅವರು ರಾಜಕೀಯ ದೃಷ್ಟಿಯನ್ನೇ ಇಟ್ಟುಕೊಂಡು ಅವರು ಹೋರಾಟವನ್ನು ಮಾಡಲಿಲ್ಲ. ಅವತ್ತಿನ ದಿನ ಅವರು ಒಂದು ರೀತಿ ಭಾವುಕರಾಗ್ಬಿಟ್ರು ಪತ್ರಿಕಾಗೋಷ್ಠಿಯಲ್ಲಿ. ಆ ಕಬ್ಬನ್ನು ಮುರಿದು ಸ್ವತಃ ಅವರೇ ಕಬ್ಬುಗಳನ್ನ ಮುರಿದಂಥ ರೈತರುಗಳು ನೋಡಿ ತುಂಬ ಭಾವುಕರಾಗೋದ್ರು. ಇವತ್ತು ಯಾಕೆ ವಲಸೆ ಹೋಯ್ತಾ ಇದೆ ನಮ್ಮ ರೈತಾಪಿ ವರ್ಗದ ಮಕ್ಕಳು ಅಂತಲೂ ಸಹ ತಮ್ಮ ವಾಗ್ದಾಳಿಯನ್ನು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅವರನ್ನು ಸುಮ್ಮನೆ ನೇರ ನುಡಿಯ ರಾಜಕಾರಣಿ ಅಂತ ಕರೆಯಲ್ಲ. ರವೀಂದ್ರ ಶ್ರೀಕಂಠಿ ಅವರು ಏನೇ ಆಗಲಿ, ರವೀಂದ್ರ ಶ್ರೀಕಂಠಿ ಅವರು ಕೊಟ್ಟಂಥ ಈ ಹೇಳಿಕೆ, ಈ ಒಂದು ಗುಡುಗು, ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ, ಅವ್ರ ಹೋರಾಟಕ್ಕೆ ಹಲವಾರು ಅವ್ರು ಹೇಳಿದ್ದಾರೆ, ಎಲ್ಲ ಪಕ್ಷಾತೀತವಾಗಿ ನಾನು ಸಂಘಟನೆ ಎಲ್ಲರನ್ನೂ ಕಟ್ಕೊಂಡು ನಾನು ಹೋರಾಟವನ್ನು ಮಾಡ್ತೀನಿ ಅಂತ ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟಂತಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೈತರ ಸಂಕಷ್ಟ ಗೊತ್ತಾಗ್ತಾ ಇಲ್ವಾ? ಮಂಡ್ಯ ಜಿಲ್ಲೆಯ
ಕಾಂಗ್ರೆಸ್ ಶಾಸಕರಿಗೆ ರೈತರ ಸಂಕಷ್ಟ ಗೊತ್ತಾಗ್ತಾ ಇಲ್ವಾ ಅಂತ ಹೇಳ್ತಾ ನಿಜವಾಗ್ಲೂ ರವೀಂದ್ರ ಶ್ರೀಕಂಠಿ ಅವರು ಕೊಟ್ಟಂಥ ಈ ವಿಶೇಷ, ಅದುವೇ ಒಣಗಿರೋ ಕಬ್ಬಿನ ಪಕ್ಕ ಕುಳಿತು ಪತ್ರಿಕಾಗೋಷ್ಠಿ ಮಾಡಿ ಅದೆಲ್ಲನ ಮಾಧ್ಯಮದ ಮಿತ್ರರಿಗೆ ತೋರಿಸಿ ರಾಜ್ಯ ಮಟ್ಟದ ಗಮನವನ್ನು ಸೆಳೆದು ಅಂದರೆ ನಿಜಕ್ಕೂ ಅದ್ಭುತ ಅಂತ ಹೇಳ್ತಾ ಈ ನನ್ನ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಟೀಮ್ ಮಲ್ಲಿಗರೆ ಎಂಬ ಲೋಕೇಶ್. ನಮಸ್ಕಾರಗಳು.